ಮನೇಲಿ ಯಾವಾಗಲೂ ದೋಸೆಗೆ ಆಲೂಗಡ್ಡೆ ಪಲ್ಯ ತಿಂದು ತಿಂದು ಬೋರ್ ಆಗಿದ್ದರೆ ಈ ಟೇಸ್ಟಿ ಬೇಬಿ ಪೊಟ್ಯಾಟೊ ಗ್ರೇವಿನ ಮಾಡಿಕೊಂಡು ತಿನ್ನಿ. ಇದು ಚಪಾತಿ, ಪರೋಟ, ಪೂರಿ, ದೋಸೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಫಸ್ಟ್ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಅದಾದಮೇಲೆ ಬೇಬಿ ಪೊಟ್ಯಾಟೊನ ಉಪ್ಪು ಹಾಕಿ ಬೇಯಿಸ್ಕೊಂಡು ಸಿಪ್ಪೆ ಸುಲಿದಿರೋದನ್ನು ಬಾಣಲಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಬೇರೆ ಪ್ಲೇಟಿಗೆ ತೆಕ್ಕೊಂಬಿಡೋಣ. ಆಮೇಲೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಾದರೂ ಹೆಚ್ಕೊಳ್ಳಿ, ಉದ್ದಕ್ಕಾದರೂ ಹೆಚ್ಕೊಳ್ಳಿ. ನಮ್ಮ ಮನೇಲಿ ಉದ್ದ ಈರುಳ್ಳಿ ಅಂದರೆ ಇಷ್ಟ ಅಂತ ಹೇಳಿ ನಾನು ಉದ್ದಕ್ಕೆ ಹೆಚ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈ ಟೊಮೊಟೊ ಪ್ಯೂರಿಗೆ ಏನೇನು ಹಾಕಿದ್ದೀನಿ ಅಂದರೆ ಗೋಡಂಬಿ, ಬೆಳ್ಳುಳ್ಳಿ, ಶುಂಠಿ ಹಾಗೂ ಟೊಮೆಟೊ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿನ, ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಕುದಿಸ್ಕೊಳ್ಳೋಣ. ಇದಾದಮೇಲೆ ಬೇಬಿ ಪೊಟ್ಯಾಟೊನ ಆ ಮಿಶ್ರಣಕ್ಕೆ ಹಾಕಿ ಸ್ವಲ್ಪ ಹೊತ್ತು ಮಸಾಲ ಹೀರ್ಕೊಳ್ಳೋದಕ್ಕೆ ಬಿಡೋಣ. ಅದಾದಮೇಲೆ 1 ಸ್ಪೂನ್ ಕರ್ಡ್ ಇಲ್ಲ ಅಂದರೆ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ ಹಾಕಿ. ಅದಾದಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಗೂ ಕೊತ್ತಂಬರಿ. ಈ ಟೇಸ್ಟಿ ಪೊಟ್ಯಾಟೊ ಗ್ರೇವಿನ ಮನೇಲಿ ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಇದನ್ನು ಪರೋಟ ಚಪಾತಿಗಂತೂ ಇನ್ನೂ ಸೂಪರಾಗಿರುತ್ತೆ.